ನಮಸ್ಕಾರ, ಇದು ನ್ಯೂಸ್ ಲಂಚ್. ನಾನು ನವಿತಾ ಜೈನ್. ಇಂದು ರಾಜ್ಯ ಸಚಿವ ಸಂಪುಟಕ್ಕೆ 4 ಸೇರ್ಪಡೆಯಾಗ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಖಾತೆ ಹಂಚಿಕೆಯ ಕಸರತ್ತು ಕೂಡ ಜೋರಾಗಿದೆ. ಈಗಾಗಲೇ ಅಧಿಕೃತವಾಗಿ 4 ಶಾಸಕರ ಪಟ್ಟಿಯನ್ನ ರಾಜಭವನಕ್ಕೆ ಕಳುಹಿಸಲಾಗಿದೆ. ಜಿ ಪರಮೇಶ್ವರ್, ಮನೋಹರ್ ತಹಶೀಲ್ದಾರ್ಗೆ ಸಂಪುಟ ದರ್ಜೆ ಹಾಗೂ ಎ ಮಂಜು, ವಿನಯ್ ಕುಲಕರ್ಣಿಗೆ ರಾಜ್ಯ ಖಾತೆ ನೀಡುವ ಬಗ್ಗೆ ರಾಜಭವನಕ್ಕೆ ಸಿಎಂ ಪಟ್ಟಿಯನ್ನ ಕಳುಹಿಸಿದ್ದಾರೆ. ಸಚಿವ ಸಂಪುಟದ ವಿಸ್ತರಣೆ ಅಷ್ಟೇನೆ, ಪುನರ್ರಚನೆ ಇಲ್ಲ. ವಿಸ್ತರಣೆ ಮಾಡ್ತಾ ಇದ್ದೀವಿ. 4 ಜನರು ತಗೊಳ್ತಾ ಇದ್ದೀವಿ. 4 ಖಾಲಿ ಇದ್ದವನ್ನ ಭರ್ತಿ ಮಾಡ್ತಾ ಇದ್ದೀವಿ. ಒಂದು ಹಾಸನ ಜಿಲ್ಲೆಯಿಂದ ಎ ಮಂಜು, ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಅಧ್ಯಕ್ಷರಾಗಿರೋರು. ಆಮೇಲೆ ಹಾವೇರಿ ಜಿಲ್ಲೆಯಿಂದ ಹಾನಗಲ್ ಕಾನ್ಸ್ಟಿಟ್ಯೂನ್ಸಿ ಅವರು ಮನೋಹರ್ ತಹಸೀಲ್ದಾರ್, ಬ್ಯಾಗೋ ಕ್ಲಾಸ್ನವರು. ಆಮೇಲೆ ಧಾರವಾಡ ರೂರಲ್ ಇಂದ ವಿನಯ್ ಕುಲಕರ್ಣಿ. ಇವ್ರು 4 ಜನ. ಈಗ 4 ಇಲ್ಲ, 2 ಕ್ಯಾಬಿನೆಟ್, 2 ಸ್ಟೇಟ್ ಸಚಿವರು, ಇಂಡಿಪೆಂಡೆಂಟ್ ಚಾರ್ಜ್. 2 ಸ್ಟೇಟ್ ಮಿನಿಸ್ಟರ್ ಆದರೂ ಕೂಡ ಇಂಡಿಪೆಂಡೆಂಟ್ ಚಾರ್ಜ್ ಇರ್ತದೆ. ಇನ್ನು ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಶಾಸಕ ಎ ಮಂಜು ಉಸ್ತುವಾರಿ ಹುದ್ದೆಗೂ ಬೇಡಿಕೆ ಇಟ್ಟಿದ್ದಾರೆ. ಹಾಸನ ಜಿಲ್ಲೆ ಉಸ್ತುವಾರಿಯನ್ನ ತಮಗೇ ನೀಡುವಂತೆ ಎ ಮಂಜು ಸಿಎಂ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇಟ್ಟು 3 ಬಾರಿ ಆ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟು, ಒಂದು ಈ ಮಂತ್ರಿ ಏನಾದ್ರು ಸಿಕ್ಕಿದ್ರೆ ಅದರ ಫಲ ಒಂದಿದು ನನ್ನ ಕ್ಷೇತ್ರದ ಮತದಾರರಿಗೆ ಸೇರಬೇಕು. ಯಾಕೆಂದರೆ ಅವರಿಲ್ದಲೇ ನಾವಿಲ್ಲ. ನನಗೆ ಯಾರೋ ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲದೆ ಇದ್ದ ಕಾಲದಲ್ಲಿ ಮತದಾರ ನನ್ನ ಕೈ ಹಿಡಿದಿದ್ದಾರೆ. ಅತಿ ಹೆಚ್ಚಿನ ನಿರೀಕ್ಷಣೆನ ಕ್ಷೇತ್ರ ಇಟ್ಕೊಂಡಿದೆ. ಬಹುಶಃ ಅದನ್ನು ನನ್ಸು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮಗೆ ಕಾನ್ಫಿಡೆಂಟ್ ಇದೆ, ಪಕ್ಷ ಅಧಿಕಾರದಲ್ಲಿದೆ, ಮುಖ್ಯಮಂತ್ರಿಯವರ ಕಾರ್ಯಕ್ರಮಗಳಿದ್ದಾವೆ. ಆ ಕಾರ್ಯಕ್ರಮದ ಮೇಲೆ ಪಕ್ಷ ಕಟ್ಟುವಂಥದ್ದು ರಾಜ್ಯಕ್ಕೆ ಒಂದು ಒಳ್ಳೇದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಮುಂದಾಗ್ತೀವಿ ಅಂತ ನನ್ನ ನಂಬಿಕೆ ಇದೆ.